Dear friends, welcome. ಈ ವಿಡಿಯೋದಲ್ಲಿ ಕ್ರಿಸ್ಪಿ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಫ್ರೆಂಡ್ಸ್, ತುಂಬಾ ಕ್ರಿಸ್ಪಿ ಆ್ಯಂಡ್ ತುಂಬ ಟೇಸ್ಟಿ ಕೂಡ ಆಗುತ್ತೆ ಆ್ಯಂಡ್ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರೋ ರೆಸಿಪಿ. ಒಂದ್ಸತಿ ಈ ರೆಸಿಪಿ ಟ್ರೈ ಮಾಡಿ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಹೊಸಬ್ರೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಮೊದಲಾಗಿ ನಾನಿಲ್ಲಿ 1 ಕಪ್ ಎಣ್ಣೆ, 1 ಕಪ್ಪು ನೀರು, ಸ್ವಲ್ಪ ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಇದು ಪಾಪಡ್ ಖಾರ. ಫ್ರೆಂಡ್ಸ್, ಇದು ನಾರ್ಮಲ್ ಎಲ್ಲ ಗ್ರಾಸರಿ ಸ್ಟೋರ್ಸಲ್ಲಿ ಸಿಗುತ್ತಿದ್ದು. ಇದು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಚೆನ್ನಾಗಿ ಕಲಿಸ್ಬೇಕು. 4 to 5 ಮಿನಿಟ್ಸ್ ಆದ ತಕ್ಷಣ ಈ ಥರ ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತದು. ಸೊ ಕ್ರೀಮಿಯಾಗಿ ತುಂಬ ಸ್ಮೂತ್ ಆಗಬೇಕು. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಹೊಂದ್ಕೋಬೇಕು ಫ್ರೆಂಡ್ಸ್. ಇದಾದ ನಂತರ ನಾನಿಲ್ಲಿ 1:2 ರೇಷಿಯೋ, ಅಂದರೆ ನಾನಿಲ್ಲಿ 1 ಕಪ್ ಎಣ್ಣೆ 1 ಕಪ್ ನೀರು ಹಾಕಿದ್ದೀನಲ್ವಾ. ಸೊ ಟೋಟಲಾಗಿ ಈಗ ನಾನು 4 ಕಪ್ ಕಡಲೆ ಹಿಟ್ಟು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಯಾಕಂದರೆ 1:2 ರೇಷಿಯೋ ಅಲ್ವಾ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು 4 ಕಪ್ ಕಡಲೆ ಹಿಟ್ಟು ಹಾಕಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಮಿಕ್ಸ್ ಆಗಿ, ಸೊ ದ್ಯಾಟ್ ಅದು ಬ್ಯಾಟರ್ ತುಂಬ ಸ್ಮೂತ್ ಆ್ಯಂಡ್ ಶೈನಿ ಆ್ಯಂಡ್ ತುಂಬ ಕ್ರೀಮಿ ಆಗಿರಬೇಕು. ಯಾವುದೇ ಗಂಟು ಕೂಡ ಇಡಬಾರ್ದು ಫ್ರೆಂಡ್ಸ್. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬಂದಾಗುತ್ತೆ, ಯಾವುದೇ ಥರ ಗಂಟಿಲ್ಲ. ಆ್ಯಂಡ್ ನೋಡಿಲಿ ಜಾಸ್ತಿ ಇದು ಹಿಟ್ಟು ಲೂಸ್ ಆಗೂ ಇಲ್ಲ, ಜಾಸ್ತಿ ಹಾರ್ಡು ಇಲ್ಲ. ಇದಾದ ನಂತರ ನಾನಿಲ್ಲಿ ಚಕ್ಲಿ ಹಾಕೋ ಮೆಷಿನ್ಗೆ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡ್ಕೊಂಡ್ಬಿಟ್ಟು ಈ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ, ನಾವು 1:2 ರೇಷಿಯೋ ನೆನ್ಪಿಟ್ಕೋಬೇಕು. ಅದೇನೆಂದರೆ ಅರ್ಧ ಕಪ್ ನೀರು, ಅರ್ಧ ಕಪ್ ಎಣ್ಣೆ ಮತ್ತು 2 ಕಪ್ ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ಡಿಫರ್ ಆಗ್ಬೋದು, ಬಟ್ ಕನ್ಸಿಸ್ಟೆನ್ಸಿ ನೀವು ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ. ಪ್ಲೀಸ್ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇದಾದ ನಂತರ ನಾನಿಲ್ಲಿ ಇದನ್ನು ಎಣ್ಣೆಲಿ ಫ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಮೇಕ್ ಶೋರ್ ದ್ಯಾಟ್ ನೀವು ಎಣ್ಣೆಲಿ ಫ್ರೈ ಮಾಡಬೇಕಾದ್ರೆ ಇದು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಆಗಲಿ, ಜಾಸ್ತಿ ಹೈ ಫ್ಲೇಮ್ ಇಟ್ಕೋಬೇಡಿ. ಚೆನ್ನಾಗಿ ಎಲ್ಲ ಕಡೆ ರೋಸ್ಟ್ ಆಗೋವರೆಗೂ ಚೆನ್ನಾಗಿ ಕುಕ್ ಮಾಡಿ. ತುಂಬ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿ ಫ್ರೆಂಡ್ಸ್. ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ನಾನಿಲ್ಲಿ ಸ್ಪೂನಿಂದ ಸ್ವಲ್ಪ ಎಲ್ಲ ಕಡೆ ಎಣ್ಣೆ ಹತ್ತಲಿ ಅಂತ ಈ ಥರ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಫ್ ಯು ವಾಂಟ್ ನೀವು ಅರಿಶಿನ ಕೂಡ ಹಾಕೋಬೋದು ಸ್ವಲ್ಪ. ನಾನಿಲ್ಲಿ ಅರಿಶಿನ ಸ್ಕಿಪ್ ಮಾಡಿದ್ದೀನಿ, ಅರಿಶಿನ ಹಾಕಿಲ್ಲ. ಫ್ರೆಂಡ್ಸ್, ಇದು ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಸೊ ದಟ್ ಎಲ್ರಿಗೂ ರೆಸಿಪಿ ಗೊತ್ತಾಗಲಿ. ಆ್ಯಂಡ್ ಹೊಸಬ್ರೇನಾದರೂ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಬಟನ್ ಒತ್ತಿ, ಸೊ ದ್ಯಾಟ್ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಕ್ರಿಸ್ಪಿಯಾಗಿ ಬಂದಿದೆ. ಸೊ ನಾವು ನೆಕ್ಸ್ಟ್ ಬ್ಯಾಟರೆಲ್ಲ ಅದೇ ರೀತಿ ಸೇಮ್ ಪ್ರೊಸೀಜರಲ್ಲಿ ಫಾಲೋ ಮಾಡಿ ಹಾಕಬೇಕಾಗತ್ತೆ ಎಲ್ಲ ಹಿಟ್ಟನ್ನು. ಒಂದು 3 to 4 ನಿಮಿಷದಲ್ಲಿ ಆಗಿಬಿಡುತ್ತೆ ಫ್ರೆಂಡ್ಸ್. ಇದು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು. ಅದಾದ ನಂತರ ಸ್ವಲ್ಪ ಟರ್ನ್ ಮಾಡ್ಕೊಳ್ಳೋಣ. ನೋಡಿ, ಟರ್ನ್ ಆದ ತಕ್ಷಣ ಎಷ್ಟು ಬ್ಯೂಟಿಫುಲ್ ಕಲರ್ ಬಂದಿದೆ. ಸೊ ಕ್ರಿಸ್ಪಿ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.